ನಮಸ್ಕಾರ ಶಾಸಕರಿಗೆ. ನೀನಾ? ನಾನೇ. ಲ್ಯಾಂಡ್ಲೈನ್ ಫೋನ್ ಮಾಡಿದ್ರೆ ಪೊಲೀಸ್ನವರು ನಾಯಕ ಆದಂಗೆ ಕಾಯ್ತಾ ಇರ್ತಾರೆ. ನನಗೆ ಸಂಜೆ 7 ಗಂಟೆ ತನಕ ಕಾಯಕ್ಕಾಗಲ್ಲ. ಅಂದ್ರೆ ಈಗಲೇ ಇನ್ನು 1 ಗಂಟೆಲಿ ನೀನು ದುಡ್ಡು ಕಳಿಸ್ಕೊಡ್ಬೇಕು. ಏನು? ದುಡ್ಡನ್ನ ನರಹರಿ ತಂದು ಕೊಡಬೇಕು. ದಿಸ್ ಇಸ್ ಟು ಮಚ್. 2ನೋ 3ನೋ ಒಟ್ಟಿನಲ್ಲಿ ನಾನು ಹೇಳ್ದಾಗ ಮಾಡಿದ್ರೆ ಸಾಕು. ದುಡ್ಡು ಬಗ್ಗೆನೇ ಮಾತಾಡ್ತಿದ್ಯಲ್ಲ, ನನ್ನ ಮಗಳು ನನಗೆ ಯಾವಾಗ ಸಿಗ್ತಾಳೆ? ನೀನು ದುಡ್ಡನ್ನ ಸೇಫಾಗಿ ಕಳಿಸಿದ್ಮೇಲೆ, ಆ ದುಡ್ಡು ನನಗೆ ಸೇಫಾಗಿ ತಲುಪಿದ್ಮೇಲೆ ನಾರಹರಿ ಮನೆಗೆ ಬರೋ ಅಷ್ಟರಲ್ಲಿ ನಿನ್ನ ಮಗಳು ಸೇಫಾಗಿ ಮನೆ ತಲುಪಿರ್ತಾಳೆ. ಇವ್ರಿಗೂ ಅದೇ ಬೇಕಿತ್ತು ಬಾಬಾ. ಯಾರಿಗೇನ್ ಬೇಕಿತ್ತು? ಅದೇ ನರ್ಸಿಂಗ್ ಬಾಬಾ ದುಡ್ಡು ಕೊಡೋದು. ಸುಮಿತ್ರಾ, ಒಂದ್ ಅರ್ಥದಲ್ಲಿ ನಮಗೂ ಅದೇ ಬೇಕು. ದುಡ್ಡು ಕೊಟ್ಟು ನೆಮ್ಮದಿಯಾಗಿ ನಮ್ಮ ಮಗು ನಾವು ವಾಪಸ್ ಕರ್ಕೊಂಡ್ ಬರೋಣ. ಅಯ್ಯೋ ಅದು ಹಾಗಲ್ಲ ಬಾಬಾ, ಆ ದುಡ್ಡು ಸೇರೋದು ಇವ್ರಿಗೆ ಅಲ್ವಾ? ಯಾರಿಗೆ? ಇವರಿಗೆ. ಪರಶು, ನನ್ ಮಾತು ನಂಬಿ. ಅರೆ, ಈ ತಕ್ಷಣ ನೀನು ದುಡ್ಡು ತಗೊಂಡು ಹೋಗ್ಬೇಕು. ನಾನು? ಹೌದು, ಅದು ಕಿಡ್ನಾಪರ್ ಇನ್ಸ್ಟ್ರಕ್ಷನ್. ಆಯ್ತು, ನೀನ್ ದುಡ್ಡು ಕೊಡಕ್ ಒಪ್ಪಿದ್ದೆ ನಮಗ್ ಖುಷಿ. ನಾ ಹೋಗ್ತೀನಿ. ಬಾಬಾ ಸಾವಿತ್ರಿ, ಸುಮಿತ್ರನ ಒಳಗೆ ಕರ್ಕೊಂಡೋಗು. ಯಾಕೆ ನಾನು ಒಳಗೆ ಹೋಗ್ಬೇಕು? ಏನಾಗಿದೆ ನಂಗೆ ಅಂತ ರೋಗ? ಸುಮ್ಮನೆ ಒಳಗ್ ಬಾ. ನನ್ ಹುಚ್ಚಿಡ್ತಿದೆ ಬಿಡ. ಅನ್ಕೊಳ್ಳಿ, ನನಗೆ ಹುಚ್ಚಿಡ್ತಿದೆ ಅಂತ ನೀವೆಲ್ಲರೂ ಅನ್ಕೊಳ್ಳಿ. ನಾಳೆ ನಿಮ್ಮೆಲ್ಲರೂ ಮೂರ್ಖತನಕ್ಕೆ ನಾನ್ ನಗ್ತೀನಲ್ಲ, ಅವಾಗ ನಿಮ್ಗೆಲ್ರಿಗೂ ಬುದ್ಧಿ ಬರುತ್ತೆ. ಸುಮಿತ್ರ, ಬಾಯಿ ಮುಚ್ಕೊಂಡು ಒಳಗಡೆ ಹೋಗು. ನಮಗೆ 108 ತಲೆನೋವು ಇದೆ. ಹೌದು ನರಸಿಂಹರಾವ್, ನಿನಗೆ 108 ತಲೆ ಬಿಟ್ಟಿದೆ. ಯಾಕೆ ಹೇಳು? ನೀನು ನನ್ನ ಮಾತು ನಂಬ್ತಾ ಇಲ್ಲಲ್ಲ, ಅದಕ್ಕೆ. ನಾನು ಹುಚ್ಚ ಅಲ್ಲ, ನೀನು ದೊಡ್ಡ ಹುಚ್ಚ ಅಂತ ನಾಳೆ ನಿನಗೆ ಗೊತ್ತಾಗತ್ತೆ. ಆರ್ಯನ್, ಈಗ ಆರಾಮ? ನಿನ್ನ ನೋಡಿದ್ಮೇಲೆ ಆರಾಮು. ಯಾವಾಗ ಬಂದೆ ಆರ್ಯನ್? ನನಗೀಗಾಗಿದೆ ಅಂತ ಗೊತ್ತಾಗಿ ಓಡ್ ಬಂದ್ಯಾ? ಅದು ಹೌದು, ಅವನು ಬಂದವನು ಹೋಗೇ ಇಲ್ಲ. ಹೌದೇನೋ? ನೀನ್ ರೆಸ್ಟ್ ತಗೋ, ಡಾಕ್ಟ್ರು ಅದನ್ನೇ ಹೇಳಿರೋದು. ನಾನು ರೆಸ್ಟ್ ತಗೋತೀನಿ. ಆದ್ರೆ ನೀನಿಲ್ಲೇ ಇರ್ತೀಯಾ? ಏನು ಯೋಚನೆ ಮಾಡ್ಬೇಡ. ಥ್ಯಾಂಕ್ಸ್ ಮೇಡಮ್. ನನ್ನ ಮಗಳು ಹಾಗನ್ಬೇಡ. ಅಮೃತ ನನಗೂ ಮಗಳಿದ್ದ ಹಾಗೆ. ನಿನಗಿಂತ ಹೆಚ್ಚಾಗಿ ನಾನು ಅವಳನ್ನ ಆಡಿಸಿ ಬೆಳೆಸಿದ್ದೀನಿ. ಥ್ಯಾಂಕ್ಸ್ ನಾನು ನಿನ್ಗೆ ಹೇಳ್ಬೇಕಣ್ಣ. ನನ್ನಂತ ಪುಕ್ಕಲನ್ನ, ನಾಲಾಯಕನ ಭರವಸೆ ಇಟ್ಟು ಕಳಿಸ್ತಾ ಇದೀಯ. ಥ್ಯಾಂಕ್ಸ್ ಅಣ್ಣ.